ಹೌದು ಸರ್, ನನಗೆ ನೋವೇ ಇಲ್ಲಿಂದ ಹೋದ್ಮೇಲೆ ಒಂದು 4-5 ದಿವಸ ಮಲ್ಕೊಂಡಾಗ ಈ ಜಾಗದಲ್ಲಿ ಒಂದೊಂದು ಟಚ್ ಆದಾಗ ನೋವು ಬರ್ತದೆ ಸರ್. ಆಮೇಲೆ ನನಗೆ ನೋವೇ ಇಲ್ಲ, ಮಂಡಿ ಅಂತ ನೋವೇ ಇಲ್ಲ. ಜಾಸ್ತಿ ಕುತ್ಕೊಂಡಾಗ, ಜಾಸ್ತಿ ಕೆಲಸ ಮಾಡಿದಾಗ ಅವಾಗೇನು ನಿಂತ್ಕೊಂಡ ಹತ್ರ ನೋವು ಬಂತು. ಒಂದ್ ದಿವಸ ಚೆಕ್ಕಮಕ್ಳು ಹಾಕೊಂಡು ಕೂತ್ಕೊಂಡೆ, ಒಂದೊಂದು ಅವರ್ ಎಲ್ಲ ಕೂತ್ಬಿಟ್ಟೆ. ಕಾಲು ಚಾಚಿದಾಗ ಇನ್ನೊಂದ್ಸಲ ನೋವು ಬಂತು. ಆಮೇಲೆ ನನಗೆ ಅದು ಇಲ್ಲಿಗೆ ಬಂದಂಗಾಯ್ತು. ರಾತ್ರಿ ಮಲ್ಕೊಂಡೆದ್ಮೇಲೆ ಹೊರಟೋಯ್ತು. ನನಗೆ 90% ಎಷ್ಟು ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಒಂದೊಂದ್ಸಲ ಬರುತ್ತಲ್ಲ ಡಾಕ್ಟರ್ ನೋಡಿದ ತಕ್ಷಣ ಸರ್ ತುಂಬಾ ಸಂತೋಷ ಆಯ್ತು ಸರ್. ನೀವು ನೋಡ್ಬೇಕಂತಾನೆ ಬಂದಿದ್ದೀವಿ. ಒಟ್ಟು ಸಿಕ್ಕಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ತುಂಬಾ ಖುಷಿ ಆಯ್ತು ನೋಡಿ. ತುಂಬಾ ಸಫರ್ ಮಾಡ್ತಿದ್ದೆ, ಬಟ್ ಕೆಲಸ ಮಾಡ್ಲೇಬೇಕಿತ್ತು, ಮಾಡ್ತಾ ಇದ್ದೆ. ಈಗ ನೋವಿಲ್ದೆ ಕೆಲಸ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿಮ್ಗೆ ನೋವೇ ಬರ್ತಾ ಇರಲಿಲ್ಲ, ಮಂಡಿ ಎಲ್ಲ ಚೆನ್ನಾಗಿದೆ, ಬಟ್ ಗರ್ಭಕೋಶ ತೆಗೆದಿರೋದು ಬಂದು 11 ವರ್ಷ ಆಗಿದೆ ಅಲ್ವಾ? ಅವಾಗಿಂದ ಸ್ವಲ್ಪ ಡಿಜನರೇಷನ್ ಆಗ್ತಾ ಬಂದಿದೆ. ಬೇಗ ಮೂಳೆ ಎಲ್ಲ ಆಸ್ಟಿಯೋಪೊರೋಟಿಕ್ ಆಗಿದೆ. ಅದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಸ್ವಲ್ಪ ಮೆಲಾಸ್ಮನ್ ಇದೆ, ಮೆಲಾಸ್ಮನ್ ಕ್ಲಿಯರ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಮಾಡೋಣ. ಮೆಲಾಸ್ಮನ್ ಕಡಿಮೆ ಆಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ. ಮತ್ತೇನೋ ಸ್ವಲ್ಪ ತಲೆ ಸುತ್ತದಂಗ ಅನಿಸ್ತಾ ಇದೆ. ಯಾವಾಗ ಮುಂಚೆಯಿಂದನೂ ಈ ತರ ಕೆಳಗ್ ನೋಡಿದಾಗ ಅನ್ಸುತ್ತೆ, ಮೇಲ್ ನೋಡಿದಾಗ ಅಥವಾ ಬೇರೆ ಏನಾದ್ರೂ ಇದೆಯಾ ಅಂತ ನೋಡ್ತೀನಿ. ನೋಡ್ಬಿಡ್ತೀನಿ. BP ಎಷ್ಟಿದೆ ಇವತ್ತು? ಮೆಡಿಕೇಶನ್ ನೋಡಿ ಚೆಕ್ ಹೌದು ಸರ್, ನನಗೆ ನೋವೇ ಇಲ್ಲಿಂದ ಹೋದ್ಮೇಲೆ ಒಂದು 4-5 ದಿವಸ ಮಲ್ಕೊಂಡಾಗ ಈ ಜಾಗದಲ್ಲಿ ಒಂದೊಂದು ಟಚ್ ಆದಾಗ ನೋವು ಬರ್ತದೆ ಸರ್. ಆಮೇಲೆ ನನಗೆ ನೋವೇ ಇಲ್ಲ, ಮಂಡಿ ಅಂತ ನೋವೇ ಇಲ್ಲ. ಜಾಸ್ತಿ ಕುತ್ಕೊಂಡಾಗ, ಜಾಸ್ತಿ ಕೆಲಸ ಮಾಡಿದಾಗ ಅವಾಗೇನು ನಿಂತ್ಕೊಂಡ ಹತ್ರ ನೋವು ಬಂತು. ಒಂದ್ ದಿವಸ ಚೆಕ್ಕಮಕ್ಳು ಹಾಕೊಂಡು ಕೂತ್ಕೊಂಡೆ, ಒಂದೊಂದು ಅವರ್ ಎಲ್ಲ ಕೂತ್ಬಿಟ್ಟೆ. ಕಾಲು ಚಾಚಿದಾಗ ಇನ್ನೊಂದ್ಸಲ ನೋವು ಬಂತು. ಆಮೇಲೆ ನನಗೆ ಅದು ಇಲ್ಲಿಗೆ ಬಂದಂಗಾಯ್ತು. ರಾತ್ರಿ ಮಲ್ಕೊಂಡೆದ್ಮೇಲೆ ಹೊರಟೋಯ್ತು. ನನಗೆ 90% ಎಷ್ಟು ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಒಂದೊಂದ್ಸಲ ಬರುತ್ತಲ್ಲ ಡಾಕ್ಟರ್ ನೋಡಿದ ತಕ್ಷಣ ಸರ್. ತುಂಬಾ ಸಂತೋಷ ಆಯ್ತು ಸರ್. ನೀವು ನೋಡ್ಬೇಕಂತಾನೆ ಬಂದಿದ್ದೀವಿ. ಒಟ್ಟು ಸಿಕ್ಕಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ತುಂಬಾ ಖುಷಿ ಆಯ್ತು ನೋಡಿ. ನೋವು ಕಡಿಮೆ ಆಗ್ತಿದೆಯಲ್ಲ? ತುಂಬಾ ಸಫರ್ ಮಾಡ್ತಿದ್ದೆ, ಬಟ್ ಕೆಲಸ ಮಾಡ್ಲೇಬೇಕಿತ್ತು, ಮಾಡ್ತಾ ಇದ್ದೆ. ಈಗ ನೋವಿಲ್ದೆ ಕೆಲಸ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಿಮ್ಗೆ ನೋವೇ ಬರ್ತಾ ಇರಲಿಲ್ಲ, ಮಂಡಿ ಎಲ್ಲ ಚೆನ್ನಾಗಿದೆ, ಬಟ್ ಗರ್ಭಕೋಶ ತೆಗೆದಿರೋದು ಬಂದು 11 ವರ್ಷ ಆಗಿದೆ ಅಲ್ವಾ? ಅವಾಗಿಂದ ಸ್ವಲ್ಪ ಡಿಜನರೇಷನ್ ಆಗ್ತಾ ಬಂದಿದೆ. ಬೇಗ ಮೂಳೆ ಎಲ್ಲ ಆಸ್ಟಿಯೋಪೊರೋಟಿಕ್ ಆಗಿದೆ. ಅದು ಇಂಪ್ರೂವ್ಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಸ್ವಲ್ಪ ಮೆಲಾಸ್ಮನ್ ಇದೆ, ಮೆಲಾಸ್ಮನ್ ಕ್ಲಿಯರ್ ಆಗುತ್ತೆ.